ಕರ್ನಾಟಕ ರಾಜ್ಯ ರೈತೋದಯ ಶಿವಸೇನೆಗೆ ಪದಗ್ರಹಣವನ್ನು ಮಾಡಿದ್ದು ಮತ್ತೆ ಜೊತೆಗೆ ನಮ್ಮ ಎಲ್ಲ ರೈತರ ವಿಶ್ವಾಸಕ್ಕೆ ನಾನು ಮಣಿದು ನಾನು ಚಿಕ್ಕಮಗಳೂರಿನಿಂದ ಇಲ್ಲಿಗೆ ಬಂದು ಇಲ್ಲಿ ಸಂಘಟನೆಯನ್ನು ಕೂಡ ಮಾಡ್ತಾ ಅವರಿಗೆ ಯಾವುದೇ ಸಮಸ್ಯೆ ಇರಲಿ ನಾವು ಜೊತೆಯಲ್ಲಿರ್ತೇವೆ. ನಿಮಗೆ ಹೊಲಕ್ಕೆ ಹೋಗೋಕೆ ದಾರಿ ಆಗಿರ್ಬೋದು, ನಿಮ್ಮೂರಿನ ಗ್ರಾಮಠಾಣ ಆಗಿರ್ಬೋದು, ನಿಮ್ಮೂರಿನ ಸ್ಕೂಲ್ ಆಗಿರ್ಬೋದು, ನಿಮ್ಮೂರಿನ ಚರಂಡಿ ಆಗಿರ್ಬೋದು, ನೀರಾಗಿರ್ಬೋದು, ದವಾಖಾನೆ ಆಗಿರ್ಬೋದು, ಮತ್ತೆ ನಿಮಗೆಲ್ಲ ತಿಳಿದಾಗೆ 1008 ರೈತ ಕಲ್ಯಾಣೋತ್ಸವ ಮಾಡಿದ್ದೀನಿ. ಇಡೀ ಎಂಟರ್ ಕರ್ನಾಟಕದ ಜಾತಿ ಧರ್ಮ ಅಲ್ಲದೆ ನನ್ನ ಕರ್ನಾಟಕ ರಾಜ್ಯ ರೈತೋದಯ ಶಿವಸೇನೆ ಸಂಘಟನೆ. ಅದಕ್ಕೆ ದಯಮಾಡಿ ನೀವೆಲ್ಲರೂ ಕೂಡ ಸಹಕರಿಸಿ ನಿಮ್ಮ ಜೊತೆಗೆ ನಾನು ಸದಾ ಸಂಘಟನೆಯನ್ನು ತೊಡಗಿ ನಿಮ್ಗೆಲ್ಲರಿಗೆ ಸಹಕಾರವನ್ನು ಮಾಡ್ತೇನೆ. ಅದೇ ಶಿರಟ್ಟಿ ಕ್ಷೇತ್ರದ MLAಗಳಿಗೆ ಮತ್ತೆ ಶಿರಟ್ಟಿ ಕ್ಷೇತ್ರದ ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲರೂ ಕೂಡ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ನೀವು ಇನ್ಮೇಲೆ ಎಚ್ಚೆತ್ತುಕೋಬೇಕಾಗಿದೆ. ಕರ್ನಾಟಕ ರಾಜ್ಯ ರೈತೋದಯ ಸಂಘಟನೆ ಅನ್ನೋದು ಶಿರಟ್ಟಿ ಒಳಗಳನ್ನು ಕೂಡ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ತಪ್ಪನ್ನು ಕಲಿಸುವಂತ ಕಾರ್ಯಕ್ಕೆ ನಾವು ಮುಂದಾಗಿದ್ದೀವಿ. ರೋಡ್ಗಳ ಅಭಿವೃದ್ಧಿ ಇಲ್ಲ, ಸ್ಕೂಲ್ಗಳ ಅಭಿವೃದ್ಧಿ ಇಲ್ಲ, ಹೊಲಗಳ ಅಭಿವೃದ್ಧಿ ಇಲ್ಲ, ಪರಿಹಾರಗಳಿಲ್ಲ. ರೈತರಿಗೆ ನ್ಯಾಯವಾದ ಉದ್ದೇಶದಲ್ಲಿ ಯಾವುದೇ ಒಂದು ಪರಿಹಾರ ಆಗಲಿ, ಬೆಳೆ ವಿಮೆ ಆಗಲಿ, ರೈತರಿಗೆ ಗೊಬ್ಬರಗಳಾಗಲಿ ತುಂಬಾ ಅಚ್ಚುಕಟ್ಟಿಂದ ನಡೀತಾ ಇಲ್ಲ. ತುಂಬಾ ಸಮಸ್ಯೆ ಇದೆ. ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಜೊತೆ ನಿಲ್ಲಬೇಕು. ನಾನು ನಿಮ್ಮ ಜೊತೆ ಇದ್ದು ನಿಮ್ಮ ಶಿರಟ್ಟಿ ಜನತೆಗೆ ನ್ಯಾಯವನ್ನು ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳಿ ನನಗೆ